ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SA7 ಕನ್ನಡ ಮತ್ತು ಇಂಗ್ಲಿಷ್ ಚಾನೆಲ್. ನಾನು ತ್ರಿವೇಣಿ, ಲೈಫ್ ಕೋಚ್. ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ಗೆ ಸ್ವಾಗತ. ಈ ಧ್ಯಾನವನ್ನು ಮಾಡಿಕೊಳ್ಳಲು ನಿಶಬ್ದವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ದೇಹಕ್ಕೆ ಸೌಕರ್ಯಕರವಾಗಿರುವಂಥ ಪೊಸಿಷನ್ನಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿಕೊಳ್ಳಿ. ಈಗ ಒಂದು ಸಲ ಯೋಚನೆ ಮಾಡಿ, ನೀವು ಇಲ್ಲಿವರೆಗೂ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡಿದ್ರಿ, ಅದು ಯಾಕೆ ನೆರವೇರಿಲ್ಲ? ಅಂದರೆ ನಿಮ್ಮಲ್ಲಿ ಯಾವ ಬ್ಲಾಕೇಜ್ ಇದೆ? ನಾವು ಇವತ್ತು ಈ ಧ್ಯಾನದಲ್ಲಿ ಆ ಬ್ಲಾಕೇಜನ್ನು ತೊಲಗಿಸಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸುಲಭವಾಗಿ ತಲುಪುವ ಹಾಗೆ ಮಾಡೋಣ. ಅದು ಹೇಗೆ ಅಂದರೆ, 4 ತತ್ವಗಳಿಗೆ ನಾವು ಕನೆಕ್ಟ್ ಆಗುವ ಮೂಲಕ. ಆ 4 ತತ್ವಗಳು ಯಾವುದೆಂದರೆ ಭೂಮಿ, ನೀರು, ಬೆಂಕಿ ಮತ್ತು ಗಾಳಿ. ನಾವು ಈ 4 ತತ್ವಗಳೊಂದಿಗೆ ಸಂಪರ್ಕವನ್ನು ಹೊಂದಿದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ನಮಗೆ ತಲುಪುತ್ತದೆ. ಭೂಮಿ ನಮ್ಮನ್ನು ನೆಲೆಗೊಳಿಸಲು ಸಹಾಯ ಮಾಡುತ್ತದೆ, ಗ್ರೌಂಡ್ ಆಗಲು ಸಹಾಯ ಮಾಡುತ್ತದೆ. ನೀರು ನಮ್ಮನ್ನು ಹರಿಯುವ ಹಾಗೆ ಮಾಡುತ್ತದೆ ಮತ್ತು ನಮ್ಮನ್ನು ಗುಣಪಡಿಸುತ್ತದೆ. ಬೆಂಕಿ ಹಚ್ಚುತ್ತದೆ ಮತ್ತು ಬದಲಾವಣೆಯನ್ನು ತರುತ್ತದೆ. ಗಾಳಿ ನಮ್ಮನ್ನು ಮೇಲಕ್ಕೆ ಎತ್ತಿ ನಮ್ಮಲ್ಲಿ ಸ್ಪಷ್ಟತೆಯನ್ನು ಉಂಟು ಮಾಡುತ್ತದೆ. ಈ 4 ತತ್ವಗಳೊಂದಿಗೆ ನಮ್ಮ ಹೃದಯಕ್ಕೆ ನಾವು ಸಂಪರ್ಕವನ್ನು ಹೊಂದಿಸಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ಸುಲಭವಾಗಿ ನಮಗೆ ಸಿಗುವ ಹಾಗೆ ನಾವು ಈ ಧ್ಯಾನವನ್ನು ಮಾಡೋಣ. ಮೊದಲಿಗೆ ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ ಇರಲಿ. ಆರಾಮಾಗಿ ಸುಲಭವಾಗಿ ಉಸಿರನ್ನು ಆಳವಾಗಿ ಒಳಗೆ ತೆಗೆದುಕೊಳ್ಳಿ. ಮತ್ತೆ ಅದೇ ಆರಾಮಿನಿಂದ ಸುಲಭವಾಗಿ ನಿಮ್ಮ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಪ್ರತಿ ಒಂದು ಉಸಿರು ಒಳಗೆ ಹೋಗುವಾಗ ಈ ಯೂನಿವರ್ಸ್ ಅಲ್ಲಿರುವಂಥ ಅದ್ಭುತವಾದ ಎನರ್ಜಿಯನ್ನು ನೀವು ನಿಮ್ಮ ದೇಹದಲ್ಲಿ ತೆಗೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಪ್ರತಿ ಒಂದು ಬ್ರೀದ್ ಔಟ್ ನಲ್ಲಿ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಟೆನ್ಷನ್, ಆತಂಕ, ನೋವುಗಳು ಎಲ್ಲವನ್ನು ಹೊರಗೆ ಹಾಕುತ್ತಿದ್ದೀರಾ. ಬ್ರೀದ್ ಇನ್, ಮತ್ತೊಮ್ಮೆ ಬ್ರೀದ್ ಔಟ್. ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವ ನೆಗೆಟಿವ್ ಆಲೋಚನೆಗಳಿದೆಯೋ ಎಲ್ಲವನ್ನು ನಿಮ್ಮ ಬ್ರೀದ್ ಔಟ್ ಮೂಲಕ ಹೊರಗೆ ಹಾಕುತ್ತಿದ್ದೀರಾ. ನಿಮ್ಮ ಭುಜಗಳನ್ನು ವಿಶ್ರಾಂತಿಗೊಳಿಸಿ. ನಿಮ್ಮ ಕಣ್ಣು ಹುಬ್ಬುಗಳನ್ನು ವಿಶ್ರಾಂತಿಗೊಳಿಸಿ. ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ ಇರಲಿ. ಉಸಿರು ನಿಮ್ಮ ದೇಹದೊಳಗೆ ಹೋಗುವಾಗ ನಿಮ್ಮ ಎದೆ ಉಬ್ಬುವುದನ್ನು ಗಮನಿಸಿ. ಉಸಿರು ಹೊರಗೆ ಬರುವಾಗ ನಿಮ್ಮ ಎದೆ ವಿಶ್ರಾಂತಿಗೊಳ್ಳುವುದನ್ನು ಗಮನಿಸಿ. ನಿಮ್ಮ ದೇಹ ಈಗ ವಿಶ್ರಾಂತಿಯನ್ನು ಪಡೆಯುತ್ತಿದೆ. ದೇಹ ಹಗುರ ಅನಿಸುತ್ತಿದೆ. ಮನಸ್ಸು ಪ್ರಶಾಂತವಾಗಿದೆ. ನಿಮ್ಮ ಪ್ರತಿ ಒಂದು ಬ್ರೀದಿನ್ನಲ್ಲಿ ಭೂಮಿ ತಾಯಿಯಿಂದ ಗ್ರೀನ್ ಕಲರ್ ಸಾಫ್ಟ್ ಲೈಟನ್ನು ನಿಮ್ಮ ಪಾದಗಳಿಂದ ನಿಮ್ಮ ಇಡೀ ದೇಹದೊಳಗೆ ಹೋಗಿ ನಿಮ್ಮ ತಲೆಯವರೆಗೂ ಹರಿಯುತ್ತಿರುವುದನ್ನು ಗಮನಿಸಿ. ಭೂಮಿ ತಾಯಿಯಿಂದ ಹಸಿರು ಲೈಟ್, ಹಸಿರು ಕಾಂತಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತಿದೆ.
ನಿಮ್ಮ ಕಾಲಿನಿಂದ ದೇಹದ ಒಂದೊಂದು ಭಾಗದಲ್ಲಿ ಸಂಚರಿಸುತ್ತಿದೆ. ನಿಮ್ಮ ತಲೆಯ ಮೇಲ್ಭಾಗ ಅಂದರೆ ನಿಮ್ಮ ಸಹಸ್ರಾರ ಚಕ್ರದವರೆಗೂ ಹರಿದು ಹೋಗುತ್ತಿದೆ. ನೀವು ಉಸಿರಾಡಿದಷ್ಟು ಆ ಹಸಿರು ಕಾಂತಿ ನಿಮ್ಮ ದೇಹದಲ್ಲಿ ಪ್ರವಹಿಸುತ್ತಲೇ ಇದೆ. ನಿಮ್ಮ ದೇಹ ತುಂಬ ಹಗುರ ಅನ್ನಿಸ್ತಾ ಇದೆ. ಪ್ರಶಾಂತವಾಗಿದೆ ನಿಮ್ಮ ಮನಸ್ಸು. ಈ ಹಸಿರು ಕಾಂತಿ ಬರೀ ನಿಮ್ಮ ದೇಹದೊಳಗೆ ಮಾತ್ರವೇ ಅಲ್ಲ, ನಿಮ್ಮ ದೇಹದ ಸುತ್ತಮುತ್ತಲೂ ನಿಮ್ಮ ಆರಾನ ಕೂಡ ಕವರ್ ಮಾಡಿದೆ. ನಿಮ್ಮ ಆರಾದಲ್ಲಿ ಕೂಡ ಈಗ ಈ ಹಸಿರು ಕಾಂತಿ ಪ್ರವೇಶಿಸಿದೆ. ನೀವು ಈಗ ಒಂದು ಪವಿತ್ರವಾದ ಸ್ಥಳದಲ್ಲಿ ನಿಂತಿದ್ದೀರಾ. ಒಂದು ದೊಡ್ಡ ಬಂಡೆಕಲ್ಲಿನ ಮೇಲೆ ನಿಂತಿದ್ದೀರಾ. ನಿಮ್ಮ ಕಾಲಿನಡಿ ಆ ಬಂಡೆಕಲ್ಲು ತಣ್ಣಗೆ ನೀವು ಫೀಲ್ ಆಗ್ತಾ ಇದ್ದೀರಾ. ನಿಮ್ಮ ಕಾಲುಗಳ ಕೆಳಗೆ ತಣ್ಣನೆಯ ಗಾಳಿ ಬೀಸ್ತಾ ಇದೆ. ನಿಮ್ಮ ಕೂದಲು ಗಾಳಿಯಲ್ಲಿ ಹಾರಾಡ್ತಾ ಇದೆ. ನಿಮಗೆ ಆ ಕಲ್ಲಿನ ಮೇಲೆ ನಿಂತಿದ್ರೆ ಭೂಮಿ ತಾಯಿಯನ್ನು ಸ್ಪರ್ಶಿಸ್ತಾ ಇರೋ ಆ ಅನುಭವ ಸಿಗ್ತಾ ಇದೆ. ಭೂಮಿ ತಾಯಿಯೊಳಗೆ ನೀವು ಲೀನವಾದಂತೆ ಅನ್ನಿಸ್ತಾ ಇದೆ. ಆ ಒಂದು ಅನಿಸಿಕೆ ತುಂಬ ಹಿತವಾಗಿದೆ ನಿಮ್ಮ ಮನಸ್ಸಿಗೆ. ನಿಮ್ಮ ಕಾಲು ಭೂಮಿ ತಾಯಿಯನ್ನು ಸ್ಪರ್ಶಿಸ್ತಾ ಇದೆ. ಭೂಮಿ ತಾಯಿಯೊಂದಿಗೆ ಕನೆಕ್ಟ್ ಆಗಿದ್ದೀರಾ. ಭೂಮಿ ತಾಯಿಯೊಂದಿಗೆ ಕನೆಕ್ಟ್ ಆಗಿ ಮೈಮರೆತು ನಿಂತಿರುವ ಆ ಕ್ಷಣದಲ್ಲೇ ನಿಮ್ಮ ಕಾಲಿನಲ್ಲಿ ಏನೋ ತಣ್ಣನೆಯ ಒಂದು ಫೀಲಿಂಗ್. ಏನದು ಅಂತ ಕೆಳಗೆ ನೋಡಿದ್ರೆ ನೀರು ಹರಿದು ಬರ್ತಾ ಇದೆ ನಿಮ್ಮ ಕಾಲಿನ ಮೇಲೆ. ತಣ್ಣನೆಯ ನೀರು. ಆ ನೀರು ನಿಮ್ಮ ಕಾಲನ್ನು ಸ್ಪರ್ಶಿಸ್ತಾ ಇದೆ. ಅಲೆಗಳು ನಿಮ್ಮ ಕಾಲಿನ ಮೇಲೆ ಬಂದು ಬಂದು ಹೋಗ್ತಾ ಇದೆ. ಆ ಅಲೆಗಳು ನಿಮ್ಮ ಕಾಲನ್ನು ಸ್ಪರ್ಶಿಸಿ ನಿಮ್ಮ ಕಾಲಿಗೆ ಮುತ್ತಿಟ್ಟು ಹೋಗ್ತಾ ಇದೆ. ಆಹಾ, ಅದೆಷ್ಟು ಸುಮನೋಹರವಾಗಿದೆ. ಭೂಮಿ ತಾಯಿ ಮೇಲೆ ನಿಂತು ಆ ನೀರನ್ನು ಸ್ಪರ್ಶಿಸ್ತಾ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗಿ ಅನ್ನಿಸ್ತಾ ಇದೆ. ಅದೇ ಸಮಯದಲ್ಲಿ ತಣ್ಣನೆಯ ಗಾಳಿ ಹಾಗೇ ನಿಮ್ಮನ್ನ ಅಪ್ಪಿಕೊಂಡು ಹೋಗ್ತಾ ಇದೆ. ಭೂಮಿ ತಾಯಿ ಮೇಲೆ ನೀರು, ಈ ಕಡೆ ಗಾಳಿ. ಇಷ್ಟೇ ಸಾಕಾಗಲ್ಲ ಅಂತ ಅಲ್ಲೆಲ್ಲೋ ದೂರದಲ್ಲಿ ಬೆಂಕಿ. ಆ ಬೆಂಕಿಯ ಬೆಚ್ಚನೆಯ ಆ ಫೀಲ್, ಆ ಬೆಚ್ಚನೆಯ ಗಾಳಿ ಒಂದು ಕಡೆ. 4 ತತ್ವಗಳು ನಿಮ್ಮನ್ನ ಅಪ್ಪಿಕೊಂಡು ನಿಮ್ಮನ್ನ ಅಂಟಿಕೊಂಡಿವೆ. ಒಂದೊಂದು ತತ್ವ ಕೂಡ ನಿಮ್ಮನ್ನ ಶುದ್ಧಿಗೊಳಿಸ್ತಾ ಇದೆ. ನೀವು ಕ್ಲೆನ್ಸ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಯಾವ ಯಾವ ನೋವುಗಳಿದೆಯೋ, ಯಾವ ಬ್ಲಾಕೇಜಸ್ ಇದೆಯೋ, ಯಾವ ನೆಗೆಟಿವ್ ಥಾಟ್ಸ್ ಇದೆಯೋ, ಯಾವ ಲಿಮಿಟೆಡ್ ಬಿಲೀಫ್ಸ್ ಇದೆಯೋ, ಎಲ್ಲವನ್ನೂ ನಿಮ್ಮಿಂದ ತೆಗೆದು ಹಾಕ್ತಾ ಇದೆ. ಈಗ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್, ಲಿಮಿಟೆಡ್ ಬಿಲೀಫ್ಸ್ ಎಲ್ಲವೂ ನಿಮ್ಮಿಂದ ಕ್ಲಿಯರ್ ಆಗಿದೆ. ನಿಮ್ಮ ದೇಹ ತುಂಬ ಹಗುರ ಅನ್ನಿಸ್ತಾ ಇದೆ. ಮನಸ್ಸು ತುಂಬ ಪ್ರಶಾಂತವಾಗಿದೆ. ಏಕೆಂದರೆ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ನೆಗೆಟಿವಿಟಿ ಹೋಗಿದೆ. ಈಗ ನೀವು ಶುದ್ಧವಾಗಿದ್ದೀರಾ. ಈಗ ನಿಮಗೆ ಏನೋ ಒಂದು ಅನ್ನಿಸ್ತಾ ಇದೆ. ಏನದು ಅಂತ ನೋಡಿಕೊಂಡ್ರೆ ನಿಮ್ಮ ಹಾರ್ಟ್, ನಿಮ್ಮ ಹೃದಯ ತೆರೆದಿದೆ. ಯಾಕೆ, ಏನಾಗ್ತಾ ಇದೆ ಅಂತ ನೋಡಿಕೊಂಡ್ರೆ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಗಾಗಿ ನಿಮ್ಮ ಹೃದಯ
ಈಗ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತಯಾರಾಗಿದೆ. ಎರಡೂ ಕೈಗಳನ್ನು ಚಾಚಿ ನಿಂತಿದ್ದೀರಾ. ಭೂಮಿ ತಾಯಿಯೊಂದಿಗೆ ಸಂಪರ್ಕದಲ್ಲಿದ್ದೀರಾ, ನೀರಿನೊಂದಿಗೆ ಸಂಪರ್ಕದಲ್ಲಿದ್ದೀರಾ, ಗಾಳಿಯೊಂದಿಗೆ ಸಂಪರ್ಕದಲ್ಲಿದ್ದೀರಾ, ಬೆಂಕಿಯೊಂದಿಗೆ ಸಂಪರ್ಕದಲ್ಲಿದ್ದೀರಾ. ನಿಮ್ಮ ಹೃದಯ ಎಲ್ಲ ಬ್ಲಾಕೇಜಸ್ ಇಂದ ಓಪನ್ ಆಗಿದೆ. ಈಗ ಅಲ್ಲಿ ದೂರದಲ್ಲಿ ಸಡನ್ನಾಗಿ ನಿಮಗೆ ಏನೋ ಒಂದು ಆಕಾರ ಕಾಣಿಸ್ತಾ ಇದೆ. ಏನದು ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅದನ್ನು ನೋಡ್ತಾ ಇದ್ರೆ ನಿಮಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಅದು ಹತ್ತಿರ ಬರ್ತಾ ಇದ್ದಂಗೆ ನಿಮಗೆ ಗೊತ್ತಾಯಿತು ಅದೇ ಯೂನಿವರ್ಸ್ ಅಂತ. ಈಗ ಯೂನಿವರ್ಸ್ ನಿಮ್ಮ ಹತ್ತಿರ ಬಂದಿದೆ, ನಿಮ್ಮ ಮುಂದೆ ನಿಂತಿದೆ ಮತ್ತು ತನ್ನ ಕೈಯನ್ನು ನಿಮ್ಮ ಹಣೆಯ ಮೇಲೆ, ನಿಮ್ಮ ಆಜ್ಞಾ ಚಕ್ರದ ಮೇಲೆ ಇಟ್ಟಿದೆ. ನೀವು ಫೀಲ್ ಆಗ್ತಾ ಇದ್ದೀರಾ ಯೂನಿವರ್ಸ್ನ ಸ್ಪರ್ಶವನ್ನು ನಿಮ್ಮ ಆಜ್ಞಾ ಚಕ್ರದ ಮೇಲೆ. ನಿಮ್ಮ ಮೈಯೆಲ್ಲ ರೋಮಾಂಚನವಾಗ್ತಾ ಇದೆ. ಈಗ ಯೂನಿವರ್ಸ್ ಕೇಳ್ತಾ ಇದೆ, ನಿನ್ನ ಎನರ್ಜಿ ಹೈ ಆಗಿದೆ. ಈಗ ನಿನ್ನಲ್ಲಿ ಯಾವ ನೆಗೆಟಿವಿಟಿ ಇಲ್ಲ. ನಿನಗೇನು ಬೇಕೋ ಕೇಳು ಅಂತ ಹೇಳ್ತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ಈಗ ನಿಮಗೆ ಅತ್ಯಗತ್ಯವಾಗಿ ಏನು ಬೇಕೋ ಅದನ್ನು ಕೇಳ್ತಾ ಇದ್ದೀರಾ. ಯೂನಿವರ್ಸ್ ಓಕೆ ತಗೋ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಾಯವಾಗಿದೆ. ಈಗ ನಿಮ್ಮ ಸಂತೋಷಕ್ಕೆ ಅಳತೆಯೇ ಇಲ್ಲ. ಯಾಕೆಂದರೆ ಯೂನಿವರ್ಸ್ ನಿಮ್ಮನ್ನು ಸ್ಪರ್ಶಿಸಿದೆ, ನಿಮಗೇನು ಬೇಕು ಅಂತ ಕೇಳಿದೆ. ನೀವು ಕೂಡ ನಿಮಗೇನು ಬೇಕೋ ಅದನ್ನು ಕೇಳಿದ್ದೀರಾ. ಯೂನಿವರ್ಸ್ ಕೊಟ್ಟಿದೆ. ಅದಾದ ನಂತರ ಯೂನಿವರ್ಸ್ ಈಗ ನಿಮ್ಮ ಮುಂದೆಯಿಂದ ಮಾಯವಾಗಿದೆ. ನೀವು ಹಾಗೇ ತನ್ಮಯತ್ವದಲ್ಲೇ ನಿಂತಿದ್ದೀರಾ. ಆ ಯೂನಿವರ್ಸ್ನ ಸ್ಪರ್ಶವನ್ನು ಇನ್ನೂ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಆ ಪವಿತ್ರವಾದ ಸ್ಥಳದಲ್ಲಿ ಭೂಮಿ ತಾಯಿ ಮೇಲೆ ನಿಂತು ನೀರನ್ನು ಸ್ಪರ್ಶಿಸ್ತಾ, ಗಾಳಿಯಲ್ಲಿ ನಿಂತು ಬೆಂಕಿಯ ಬೆಚ್ಚನೆಯ ಫೀಲಿಂಗನ್ನು ಫೀಲ್ ಮಾಡ್ಕೊಳ್ತಾ ಹಾಗೇ ನಿಂತಿದ್ದೀರಾ. ನಿಮಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ, ಅಷ್ಟು ಸಂತೋಷವಾಗ್ತಾ ಇದೆ. ಯೂನಿವರ್ಸ್ಗೆ ಈಗ ನೀವು ಹೇಳ್ತಾ ಇದ್ದೀರಾ, ಮೈ ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮೈ ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, I love you. My dear universe, I am sorry. Please forgive me. Thank you. I love you. ಈಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಕ್ಕಿರುವ ಖುಷಿಯಲ್ಲಿ, ಅಲ್ಲಿಂದ ಸಂತೋಷದಲ್ಲಿ, ತನ್ಮಯತ್ವದಲ್ಲಿ ಹಿಂತಿರುಗಿ ಬರ್ತಾ ಇದ್ದೀರಾ. ಈಗ ನೀವು ಯಾವ ಸ್ಥಳದಲ್ಲಿ ಕೂತಿದ್ದೀರೋ ಅಲ್ಲಿಗೆ ಬಂದಿದ್ದೀರಾ. ನಿಮ್ಮ ದೇಹ ತುಂಬ ಹಗುರವಾಗಿದೆ, ಮನಸ್ಸು ತುಂಬ ಪ್ರಶಾಂತವಾಗಿದೆ. ಈಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಕ್ಕಿದೆ. ತುಂಬ ಖುಷಿಯಾಗ್ತಾ ಇದೆ. ಅದೇ ಖುಷಿಯಲ್ಲಿ ಆರಾಮಾಗಿ ಉಸಿರನ್ನು ಒಳಗೆ ತಗೋತಾ ಇದ್ದೀರಾ, ಆರಾಮಾಗಿ ಹೊರಗೆ ಬಿಡ್ತಾ ಇದ್ದೀರಾ. ಈಗ ನಿಮ್ಮ ಕಾಲುಗಳನ್ನು ಚಲನೆ ಮಾಡಿ, ನಿಮ್ಮ ಕೈಗಳನ್ನು ಚಲನೆ ಮಾಡಿ, ನಿಮ್ಮ ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಿ.
ಎರಡೂ ಕೈಗಳನ್ನು ಉಜ್ಜಿಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎರಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಈಗ ಆರಾಮಾಗಿ ಕೈ ತೆಗೆದು ಕಣ್ಣು ತೆಗೆದು ನೋಡಿ. ನೀರು ಕುಡೀರಿ. ಈಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಕ್ಕಿರುವ ಈ ಖುಷಿಯಲ್ಲಿ ಇಡೀ ದಿನ ನೀವು ಹೀಗೆ ಪಾಸಿಟಿವ್ ಆಗಿರಿ. ಈಗ ನಿಮ್ಮ ಈ ಧ್ಯಾನದಲ್ಲಿ ಸಿಕ್ಕಿರುವ ಮ್ಯಾನಿಫೆಸ್ಟೇಷನ್ ನಿಮ್ಮ ರಿಯಲ್ ಲೈಫಲ್ಲಿ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಧನ್ಯವಾದಗಳು.